ರಾಜ್ಯದಲ್ಲಿ ಬರಗಾಲದ ತೀವ್ರತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಮೀನು ಉಳುಮೆ ಮಾಡಿ ಬೀಜ ನೆಟ್ಟು ಅಗತ್ಯ ರಸಗೊಬ್ಬರಗಳನ್ನು ಪೂರೈಸಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಕೃಷಿಕರು ಮಳೆಯ ಕೊರತೆ ಕಾರಣ ಆತಂಕದಲ್ಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮದ ತಳಕಲ್ ಗ್ರಾಮದಲ್ಲಿ ತೀವ್ರ ಮಳೆ ಕೊರತೆಯ ಕಾರಣ ತೊಗರಿ ಬೆಳೆ ಹಾಳಾಗುವ ಸ್ಥಿತಿ ತಲುಪಿದ್ದು ಟ್ಯಾಂಕರ್ ಮೂಲಕ ಬೆಳೆಗೆ ನೀರು ಪೂರೈಸುವ ಹರಸಾಹಸ ಮಾಡುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಮಳೆ ಇಲ್ಲದೆ ಬಾಡುತ್ತಿರುವ ತೊಗರಿ ಗಿಡಗಳನ್ನು ರಕ್ಷಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನಗಳು ಸಾಗುತ್ತಿವೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ಮಂಜುನಾಥ್ ಗೌಡ, ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿ ನಾಟಿ ಮಾಡಿದ ತೊಗರಿಗೆ ಈಗ ಟ್ಯಾಂಕರ್ ಮೂಲಕ ನೀರು ಹರಿಸಲಾಗುತ್ತಿದೆ. 1 ಎಕರೆಗೆ 4 ರಿಂದ 5 ಟ್ಯಾಂಕರ್ ನೀರು ಅಗತ್ಯವಿದ್ದು ವೆಚ್ಚ ಭರಿಸುವುದು ಕಷ್ಟ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಎಕರೆಗೆ 3 ರಿಂದ 4 ಸಾವಿರ ರೂಪಾಯಿ ಹೋಗ್ತಾರೆ. ಕೃಷಿ ಹೊಂಡದ ಸರ ಅಲ್ಲಿ ಅವ್ರನ್ನ ಬೇರೆ ಬಾಜುದಾರ ಕೇಳ್ಕೊಂಡು ಆಯಿಲ್ ಇಂಜನ್ ಹಚ್ಚಿ ಟ್ಯಾಂಕರ್ ತುಂಬಿಕೊಂಡು ನಾವು ಹಾಕಬೇಕಾಗ್ತದೆ. ತಾಲೂಕಿನ MLA ಸಾಹೇಬರು ಒಂದು 4-5 ಮಂದಿ MLA ಕೂಡಿ ನಮ್ಮ ಜಿಲ್ಲಾದ್ಯಂತ ಮೋಡ ಬಿತ್ತನೆ ಮಾಡಿದ್ರೆ ಬಹಳ ಅನುಕೂಲ ಸರ್. ಮತ್ತೋರ್ವ ರೈತ ರಮೇಶ್ ಭೀಮರೆಡ್ಡಿ ತಾತ್ಕಾಲಿಕವಾಗಿ ಟ್ಯಾಂಕರ್ ಮೂಲಕ ಕೊಡುತ್ತಿರುವ ನೀರಿನಿಂದ ಹೆಚ್ಚೆಂದರೆ 15 ದಿನಗಳು ಮಾತ್ರ ಬೆಳೆಯನ್ನು ಉಳಿಸಿಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. 200 ರೂಪಾಯಿ ಒಂದು ಟ್ಯಾಂಕರ್ಗೆ ನೀರು ಬಾಡಿಗೆ ತಗೊಂಬಂದು ಈ ಟ್ಯಾಂಕರ್ ಬಾಡಿಗೆ ಕೊಟ್ಟು ಮತ್ತೆ ಟ್ರ್ಯಾಕ್ಟರ್ ಬಾಡಿಗೆ ಆಮೇಲೆ ಅದರೆಲ್ಲ ಖರ್ಚು ವೆಚ್ಚ ಬಹಳ ಹೆಚ್ಚಾಗಿರುತ್ತೆ. ಅದನ್ನೆಲ್ಲ ಮಾಡಿ ಬೆಳೆ ಬಂದಿದೆ, ಅದನ್ನ ಉಳಿಸ್ಕೊಂಡ್ರೆ ಮುಂದೆ ಮಳೆ ಚೆನ್ನಾಗಾಗುತ್ತೆ ಅಂತಂದು ಹೇಳಿ ಆಸೆ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೀವಿ. ಕೃಷಿಕ ಉಮೇಶ್ ಗೌಡ ಪೊಲೀಸ್ ಪಾಟೀಲ ಬಡ ಕೃಷಿ ಕಾರ್ಮಿಕರು, ಸಣ್ಣ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಕೂಡಲೇ ಬರ ಘೋಷಣೆ ಮಾಡಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ರೈತರನ್ನ ನಂಬಿರುವಂತ ಕೂಲಿ ಕಾರ್ಮಿಕರು ಸಹ ಇವತ್ತು ಕೆಲಸ ಉದ್ಯೋಗ ಇಲ್ಲ ಸರ್. ಸೊ ಉದ್ಯೋಗ ಇಲ್ಲಕ್ಕೆ ಅವ್ರು ಕೂಡ ಬಹಳ ಕಷ್ಟ ಇದೆ ಸರ್. ಇವತ್ತು ಗೂಳಿ ಹೋಗುವಂತ ಪರಿಸ್ಥಿತಿ ಬಂದ ಸರ್ ನಮ್ಮ ಭಾಗದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಗ್ರಾಮಕ್ಕೆ ಒಂದು ಬರ ಅಂತ ಘೋಷಣೆ ಮಾಡಿ ರಾಜ್ಯ ಸರ್ಕಾರದಿಂದ ರೈತರಿಗೆ ಮತ್ತೆ ಕೂಲಿ ಕೆಲಸ ಮಾಡುವಂತರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಕೇಳ್ಕೊಂತಿದ್ದೀನಿ ಸರ್. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ತಿಮ್ಮಣ್ಣ ಚೌಡಿ, ಮಳೆ ಇಲ್ಲದೆ ಕಂಗಾಲಾಗಿರುವ ರೈತರು ಆತಂಕದಲ್ಲಿದ್ದಾರೆ. ಸರ್ಕಾರ ತೊಗರಿ ಬೆಳೆಗೆ ವಿಮೆ ವ್ಯವಸ್ಥೆ ಮಾಡಬೇಕು ಎಂದರು. ಆದ್ರೂ ಕೂಡ ನಾವು ರೈತರು ಧೈರ್ಯ ಕಳ್ಕೊಳ್ಳಾರ್ದ ಈ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಾವು ಎಕರ್ಲಾಡಿ ಇವತ್ತು ಸಣ್ಣ ಮಾತಲ್ಲಿದ್ದು ನಾವು ತೊಗರಿಗೆ ಒಣ ಬೇಸಾಯಕ್ಕೆ ನೀರು ಹರಿಸೋದು ಆ ದಿಶೆಯಲ್ಲಿ ಕೂಡ ನಾವು ಪ್ರಯತ್ನ ಮಾಡಿ ಸರ್ಕಾರಕ್ಕೂ ನಾವು ಮೊರೆ ಹೋಗ್ತೀವಿ ಅಂತಂದು. ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥ ಡಾ ಬದರಿ ಪ್ರಸಾದ್, ರೈತರು ಸಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಬಳಸುವುದರಿಂದ ಭೂಮಿಯ ತೇವಾಂಶ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ನಾನು ಹೇಳ್ದಂಗೆ ಅನುಕೂಲಸ್ಥರು ಈ ಒಂದು ನೀರನ್ನ ಹಾಯಿಸ್ಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಅನಿವಾರ್ಯವಾಗಿ ಇವತ್ತು ಯಾರು ಪ್ರಾಥಮಿಕವಾಗಿ ಮೊದಲಿಂದನೂ ಸಾವಯವದ ಮೊರೆ ಹೋಗಿದ್ದಾರೆ ಅವರಿಗಷ್ಟೇ ಅದು ಒಂದ್ ಸ್ವಲ್ಪ ಬೆಳೆಯನ್ನ ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.